ರೋಹಿತ್ ಅಂತ ಬೆಂಗಳೂರಿಂದ ಶ್ರೀದೇವಿ ಮೇಡಮ್ ಅವ್ರ ಕ್ಲಾಸಿಗೆ ಸೇರ್ಕೊಂಡು ಭಾಳ ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು. ಯಾಕೆ ಅಂದರೆ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಭಾಳಷ್ಟು ಮೆಡಿಟೇಷನ್ ಆಗಿರ್ಬೋದು, ಅಫರ್ಮೇಷನ್ಸ್ ಆಗಿರ್ಬೋದು ಎಲ್ಲ ಭಾಳ ಟ್ರೈ ಮಾಡಿ ನನಗೆ ಇದೊಂದು ಮಾಡ್ತಿರ್ತೀನಿ ನಾನು ಆಗಾಗ. ಬಟ್ ಮೇಡಮ್ ಅವ್ರ ಕ್ಲಾಸ್ ಜಾಯ್ನ್ ಆದಮೇಲೆ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ, ಎಷ್ಟು ಏನು ಕೆಲಸನ ಯಾವಾಗ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡಬೇಕು ಎಲ್ಲ ಗೊತ್ತಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ವಿಷನ್ ಬೋರ್ಡ್ ನೋಡ್ತಾ ಇದ್ದೀರಿ ಮೇಡಮ್, ಅಲ್ಟಿಮೇಟ್ ಮೇಡಮ್. ನೀವು ಮಾಡುವಂಥ ಇದಾಗಿರ್ಬೋದು, ಏನದು ಕ್ಲಾಸ್ ತಗೊಳ್ಳೋದಾಗಿರ್ಬೋದು, ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ಆ ಕನೆಕ್ಷನ್ ಇದೆ ಅಲ್ಲ ಮೇಡಮ್, ನನಗೆ ಭಾಳ ಇಷ್ಟ ಆಗಿದೆ ಮೇಡಮ್. ನಾನು ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ರಿಯಲಿ ಲಕ್ಕಿ. ಎಸ್, ನಮಸ್ತೆ ಮೇಡಮ್ ಮತ್ತು ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪ್ರಮೀಳಾ ಮಸ್ಕಿ. ಎಸ್, ನಾನಿವತ್ತು ನನ್ನ ಲೈಫನ್ನು ನಾನು ಚೇಂಜ್ ಮಾಡ್ಕೊಂಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಎಸ್, ನಾನು ಜೀವನದಲ್ಲಿ ಸಾಕಷ್ಟು ಸ್ಟ್ರಗಲನ್ನು ಮಾಡಿರುವಂಥಕ್ಕೆ, ರಾಜಕೀಯದಿಂದ ಮತ್ತು ನಾನು ಸಾಮಾಜಿಕವಾಗಿ ಮತ್ತು ನಾನು ಸೋಷಲ್ ವರ್ಕರ್ ಆಗಿ ಕೆಲಸ ಮಾಡುವಾಗ ನನಗೇನು ಸಂತೃಪ್ತಿ ಆಗಬೇಕು ನಾನು ಮಾಡುವಂಥ ಕೆಲಸದಲ್ಲಿ ಆಯಿತು, ನನಗೆ ನೆಮ್ಮದಿ ಆಯಿತು, ಮತ್ತು ನನಗೆ ಸಿಗಬೇಕಾಗಿರುವಂಥದ್ದು ಒಂದು ಸ್ಥಾನಮಾನ ಆಯಿತು. ನನಗೆ ಯಾವುದೋ ಅಲ್ಲಿ ನನಗೆ ಇಷ್ಟು ವರ್ಷ ನಾನು ಪ್ರಯತ್ನ ಮಾಡಿದ್ರು ನನಗೆ ಯಾವುದೂ ಸಕ್ಸಸ್ ಕೊಟ್ಟಿಲ್ಲ. ನನಗೆ ತೃಪ್ತಿ ಆಗುವಷ್ಟು ನನಗೆ ಸಕ್ಸಸ್ನ ಕಂಡಿಲ್ಲ ಮತ್ತು ನಾನು ನೆಮ್ಮದಿ ಕೂಡ ಕಂಡಿಲ್ಲ. ಬಟ್ ನಾನು ಏನು ಮಾಡಬೇಕು ಅಂತ ಅನ್ನುವಂಥ ಒಂದು ಟೈಮಲ್ಲಿ ಶ್ರೀದೇವಿ ಹೂಗಾರ್ ಮೇಡಮ್ ಅವ್ರದ್ದೊಂದು ಯಾರ್ಡ್ ನೋಡಿದೆ. ಅದು ಚಕ್ರ ಬ್ಯಾಲೆನ್ಸಿಂದ ಒಂದು ಕ್ಲಾಸಿಂದ ಒಂದು ಯಾರ್ಡ್ ಇತ್ತು. ನೋಡೋಣ ಏನಾಗುತ್ತೆ ಅಂತ ನಾನು ಅವ್ರ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿದಾಗ ನಿಜವಾಗ್ಲೂ ನನ್ನ ಲೈಫನ್ನೇ ಚೇಂಜ್ ಮಾಡಿರುವಂಥದ್ದು. ಯಾಕಂತಂದ್ರೆ ಚಕ್ರ ಬ್ಯಾಲೆನ್ಸ್ ಅಲ್ಲಿ ನಮಗೆ ಗೊತ್ತೇನೆ ಇರೋದಿಲ್ಲ. ಚಕ್ರ ಬ್ಯಾಲೆನ್ಸ್ ಅಂದ್ರೆ ಏನಂತಾನೆ ನನಗೆ ಗೊತ್ತಿದ್ದಿಲ್ಲ ಫಸ್ಟ್. ಆದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ನಾವು ಯೂನಿವರ್ಸ್ ಅಂದ್ರೆ ಆ ಭಗವಂತನ ಜೊತೆ ನಾವು ಹೇಗೆ ಕನೆಕ್ಟ್ ಆಗ್ಬಹುದು, ಮತ್ತು ಭಗವಂತನು ನಮ್ಮ ಜೊತೆ ಮಾತಾಡ್ತಾರೆ. ಆ ಭಗವಂತ ನಾವು ಏನ್ ಕೇಳಿದ್ದನ್ನು ಕೊಡ್ತಾರೆ, ಮತ್ತು ನಾವು ಏನ್ ಮಾಡ್ಲಿಕ್ಕೆ ಹೊರಟಿವಿ ಅದಕ್ಕೆ ದಾರಿ ಹೆಂಗೆ ತೋರಿಸ್ತಾರೆ ಅನ್ನೋದನ್ನ ಅಲ್ಲಿ ಹೋಗಿದ್ಮೇಲೆನೆ ನಾನು ಕಲ್ತಿರೋದು. ಅಷ್ಟು ಅದ್ಭುತವಾಗಿ ಹೇಳ್ಕೊಡುವಂತ ಈ ಮೇಡಮ್, ಮತ್ತು ಪ್ರತಿ ಹಂತದಲ್ಲೂ ನಮ್ಗೆ ಹೆಂಗ್ ದಾರಿ ತೋರಿಸ್ತಾರೆ ಅಂತಂದ್ರೆ, ಇವತ್ತು ನಾನು ಅವರ ಒಂದು ಕಾಂಟ್ಯಾಕ್ಟ್ ಆಗಿ ನಾನು ಎಷ್ಟೋ ದಿನಗಳ ನಾನು ಕೋರ್ಸ್ಗಳನ್ನ ಕಲಿತಾ ಇದ್ದೀನಿ, ಎಷ್ಟೋ ಕೋರ್ಸ್ಗಳನ್ನ ಅವ್ರ ಹತ್ರ ಕಲಿತಾ ಇದ್ದೀನಿ. ತುಂಬಾ ಅಮೇಜಿಂಗ್ ಆಗಿರುವಂತ ರಿಸಲ್ಟ್. ನನ್ನ ಲೈಫಲ್ಲೂ ಕೂಡ ನಾನು ಚೇಂಜ್ ಆಗೇ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇಂದ ಇವತ್ತು ನಾನು ಕೂಡ ಅವ್ರ ಹತ್ರ ಒಬ್ಬ ಬೆಸ್ಟ್ ಟ್ರೈನರ್ ಆಗಿ ಕಲಿತಾ ಇದ್ದೀನಿ. ನಾನು ಅವಾಗಿನಕ್ಕಿಂತ ಇವಾಗ ಹೋಲಿಕೆ ಮಾಡ್ಕೊಂಡ್ರೆ ತುಂಬಾನೇ ನನ್ನ ಲೈಫಲ್ಲಿ ಬದಲಾವಣೆ ಆಗಿದೆ. ನನ್ನಲ್ಲಿ ನಾನು ತುಂಬಾ ಬದಲಾವಣೆ ಆಗಿದ್ದೀನಿ. ಗೊಂದಲದಿಂದ ನನ್ನ ಮೈಂಡ್ ಸೆಟ್ ಇತ್ತು, ಅದು ಗೊಂದಲದಿಂದ ಹೊರಗೆ ಬಂದಿದ್ದೀನಿ. ಮತ್ತೆ ನನ್ನ ಲೈಫಲ್ಲಿ ಹೆಂಗೆ ಚೇಂಜ್ ಆಗಿದೆ ಅಂದ್ರೆ, ಪ್ರತಿಯೊಂದು ಹಂತದಲ್ಲಿ ಒಬ್ಬ ತಾಯಿಯಾಗಿ, ಒಬ್ಬ ಗುರುವಾಗಿ, ಇವತ್ತು ನಮ್ಗೆ ಹೆಣ್ಮಕ್ಳಿಗೆ ಏನಾದ್ರೂ ಸಮಸ್ಯೆ ಬಂತು ಅಂದ್ರೆ, ಇವತ್ತು ಹೆಣ್ಮಕ್ಳು ವಿಚಾರನ ತಗೊಂಡ್ವಿ ಅಂತಂದ್ರೆ, ಇವತ್ತು ತಂದೆ ತಾಯಿನೂ ಸಹಿತ ನಮ್ಗೆ ಯಾವುದೇ ಒಂದು ಜೀವನದಲ್ಲಿ ನಾವು ಹೆಂಗಿರ್ಬೇಕು, ಯಾವ ತರ ನಾವು ಏನಾದ್ರೂ ತೊಂದರೆ ಆಯ್ತಂದ್ರೆ ಅದನ್ನ ನಿಭಾಯಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿರಲಿಲ್ಲ. ಮತ್ತೆ ನಾವು ಶಾಲೆಯಲ್ಲಿ ಕಲ್ತಿರ್ತೀವಿ, ಸಬ್ಜೆಕ್ಟ್ ವೈಸ್ ಮಾತ್ರ ಅಲ್ಲಿ ಕಲ್ತಿರ್ತೀವಿ. ಬೇರೆ ನಾವು ಏನಾದ್ರೂ ನಮ್ಮ ಜೀವನದಲ್ಲಿ ನಾವು ಮಾಡ್ತಿರುವಂತ ಜೀವನದಲ್ಲಿ ಸ್ಟ್ರಗಲ್ ಬಂದಾಗ, ಯಾವುದೇ ನಮ್ಗೆ ಸಮಸ್ಯೆ ಆದಾಗ ಇದೇ ತರ ನೀವು ಜೀವನ ಕಟ್ಕೋಬೇಕು, ಈ ತರ ಹೋದ್ರೆ ನಿಮ್ಗೆ ಲೈಫ್ ಚೆನ್ನಾಗತ್ತಂತೆ ಅಲ್ಲಿ ಸಹಿತ ಹೇಳ್ಕೊಟ್ಟಿರಂಗಿಲ್ಲ. ಬಟ್ ನಮ್ಗೆ ಇಲ್ಲಿ ಪ್ರತಿಯೊಬ್ಬ ಒಂದು ಹಂತದಲ್ಲಿ ಒಬ್ಬ ಗುರುವಾಗಿ ಯಾವ ರೂಟಲ್ಲಿ ಹೋದ್ರೆ ನಾವು ಮಾಡುವಂತ ಕೆಲಸದಲ್ಲೇನೆ ನಾವು ಸಕ್ಸಸ್ ಅನ್ನ ಕಾಣಬಹುದು ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಮತ್ತೆ ಹೆಂಗ ಸಣ್ಣ ಮಕ್ಕಳಿಗೆ ಹೇಳ್ತಾರ ಆ ತರ ಹೇಳುವಂತದ್ದು. ಪ್ರತಿಯೊಂದು ಕೋರ್ಸ್ಗಳು ಅವರು 18ರಿಂದ 20 ಕೋರ್ಸ್ಗಳನ್ನ ಮಾಡುತ್ತಿದ್ದಾರೆ. ನನ್ಗೆ ಜಸ್ಟ್ ಒಂದು ಕೋರ್ಸ್ ಅನ್ನ ನಾನು ಅಟೆಂಡ್ ಮಾಡಿದಾಗ ನನ್ನ ಲೈಫ್ ತುಂಬಾ ಚೇಂಜ್ ಆಗಿ ನಾನು ಇವತ್ತು ಒಬ್ಬ ಒಳ್ಳೆ ಮೇಡಮ್ ಅವ್ರ ಜೊತೆಗಿದ್ದೀನಿ, ಒಂದೊಳ್ಳೆ ಕೋಚ್ ಜೊತೆಗಿದ್ದೀನಿ. ಮತ್ತೆ ನನ್ಗೆ ಅವರು ದೇವರಾಗಿ ನನ್ನ ಪಾಲಿಗೆ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ. ಆ ಭಗವಂತನೇ ನಮ್ಮ ಜೊತೆ ಕಳಿಸಿದ್ದಾರೆ ಅಂತ ಅನ್ಕೊಳ್ತೀನಿ. ಮತ್ತೆ ಇಷ್ಟು ಈಸಿಯಾಗಿ ಆಧ್ಯಾತ್ಮಿಕವಾಗಿ ನಾವು ಕನೆಕ್ಟ್ ಆಗ್ಬೇಕಾಗಿತ್ತಂದ್ರೆ ಆ ಭಗವಂತನ ಇಚ್ಛೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಆ ಭಗವಂತನ ಇಚ್ಛೆ ಇದ್ದಕ್ಕೆ ನನಗಿಂತ ಒಂದು ಗುರು ಸಿಕ್ಕಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವ್ರು ಆ ಕ್ಲಾಸನ್ನು ಯಾರು ಅಟೆಂಡ್ ಮಾಡ್ತೀರಿ, ನಮ್ಮ ಒಂದು ಇಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ಜನ ನಮ್ಗೆ ಇಂಗ್ಲಿಷ್ ಅಲ್ಲಿ ಈ ಭಾಷೆಯಲ್ಲಿ ಹೇಳುವಂತ ಸಾಕಷ್ಟು ಜನ ಮೋಟಿವೇಶನ್ ಸ್ಪೀಕರ್ಗಳು ನಮಗೆ ಸಿಗ್ತಾರೆ. ಬಟ್ ಇಲ್ಲಿ ನಮ್ಮದೇ ಆಗಿರುವಂತ ಭಾಷೆಯಲ್ಲಿ ಸಹಜವಾಗಿ ನಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಪ್ರತಿಯೊಂದನ್ನು ನಮ್ಗೆ ಹೆಂಗ್ ಹೇಳ್ಕೊಡ್ತಾರೆ ಅಂತಂದ್ರೆ, ನಮ್ ಲೈಫ್ ಅನ್ನ ಹೆಂಗ್ ಚೇಂಜ್ ಮಾಡ್ಕೊಂಡಿದೀವಿ ಅನ್ನೋದಕ್ಕೆ ನಾನೇ ಸಾಕ್ಷಿ. ಯಾಕಂತಂದ್ರೆ ನಾನು ತುಂಬಾ ಸ್ಟ್ರಗಲ್ ಮಾಡಿ ಇವತ್ತು ಎಲ್ಲದರಿಂದ ಆಚೆ ಬಂದಿದ್ದೀನಿ. ನನ್ನ ಲೈಫ್ ನಲ್ಲಿ ನಾನು ಅದ್ಭುತವಾಗಿ ಬೆಳಿತೀನಿ ಅಂತ ನನ್ನ ಕಾನ್ಫಿಡೆಂಟ್ ಬಂದಿರೋದು ಈ ಮೇಡಮ್ ನಿಂದ. ಇವರು ಒಂದು ಕೋರ್ಸ್ ಅನ್ನ ನಾನು ಅಟೆಂಡ್ ಮಾಡೋದಕ್ಕೆ ಆ ಭಗವಂತನೇ ನನಗೆ ಏನು ಪ್ರೇರಣೆ ನೀಡಿದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಯಾರೆಲ್ಲ ನಿಮ್ಗೂ ಏನಾದ್ರೂ ಒಂದು ಸಾಧಿಸ್ಬೇಕು, ಏನಾದ್ರೂ ಜೀವನದಲ್ಲಿ ನಾವು ಒಂದು ಎಲ್ಲ ಒಂದು ಹೋರಾಟದಿಂದ ಹೊರಗಡೆ ಬರಬೇಕು ಅನ್ನೋದಾಯ್ತಂದ್ರೆ
ಒಂದು ಶ್ರೀದೇವಿ ಉಗಾರ್ ಮೇಡಮ್ ಅವರದ್ದು ಒಂದು ಕ್ಲಾಸನ್ನು ನೀವು ಖಂಡಿತವಾಗಿ ಅಟೆಂಡ್ ಮಾಡಿದಾಗ ನಿಮ್ಗೆ ಅವ್ರದ್ದು ಏನು ಅಂತ ಮತ್ತು ಅದು ಹೇಗೆ ಕಲಿಸ್ತಾರೆ, ಆ ಭಗವಂತಗೆ ನಮ್ಗೆ ಹೇಗೆ ಕನೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನ್ನ ಒಂದು ಬದಲಾವಣೆಗೆ ನೀವು ಕಾರಣ ಆಗಿದ್ದೀರಿ. ನಾನು ಯಾವತ್ತು ನಿಮ್ಮ ಈ ಒಂದು ಏನು ನಮ್ಮನ್ನು ಬದಲಾವಣೆಗೆ ತಂದಿರುವಂಥದ್ದನ್ನು ಮತ್ತು ನಿಮ್ಮ ಈ ಕೊಡುವಂಥ ಕೋಚಿನ ಅನುಭವನ ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ಜೀವನ ಪರ್ಯಂತ ನಿಮ್ಮ ಜೊತೆ ನಿಮ್ಮ ದಾರಿಯಲ್ಲೇ ನಾನು ನಡಿಬೇಕಂತ ತೀರ್ಮಾನ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು.